40 ಜನ ದಾಂಡಿಗರು ದೊಡ್ಡ ದೊಡ್ಡ ಮುಚ್ಚುಗಳು ಹಿಡ್ಕೊಂಡು ರೆಡಿಯಾಗಿದ್ರು. ನಿಮ್ ಮಗಳು ಹೆದರು ಬಿಟ್ಲಲ್ಲ. 1 ಕೋಟಿ ರೂಪಾಯಿ ಕೊಟ್ರು ನಾನು ನಿಮಗೆ ವಿರುದ್ಧವಾಗಿ ಮಾತಾಡಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನಿಮಗಿರೋ ಧೈರ್ಯ, ನಿಮಗಿರೋ ಸಾಹಸ, ಪೌರುಷ ನಿಮ್ಮ ಮಗಳಿಗಿಲ್ವಲ್ಲ. ನಾನೇ ಒಬ್ಬ ದೊಡ್ಡ ಸಾಹಸ ವೀರ. ನನ್ನ ಕೈಲೇ ನಿಮ್ಮ ಮಗಳನ್ನ ಪಿಕಪ್ ಮಾಡ್ಕೊಂಡು ಬರಕ್ ಆಗ್ಲಿಲ್ವಲ್ಲ, ಬೇರೆಯವ್ರ ಕೈನಲ್ಲಿ ಹೇಗೆ ಸಾಧ್ಯ? ನನಗೆ ಗೊತ್ತು ನೀವು ಮನಸ್ಸು ಮಾಡಿದ್ರೆ ಈ ಕ್ಷಣನೇ ಆ ಊರ್ನ ಧ್ವಂಸ ಮಾಡಿ ನಿಮ್ಮ ಮಗಳನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ಬೋದು. ಆದ್ರೆ ನೀವು ಹಾಗೆ ಮಾಡಿದ್ರೆ ಮಾರ್ತಾಂಡ ನಿಮ್ಮ ಮಗಳನ್ನ ಹೊಡ್ಕೊಂಡು ಹೋದ ವಿಷಯ ಊರಿನ ಜನಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ. ನಾಚಿಕೇಡು. ಈಗ ನಾನು ಏನ್ ಮಾಡ್ಬೇಕಂತೀಯ? ಮಾರ್ತಾಂಡನ ಕಂಡೀಷನ್ ಪ್ರಕಾರ ಆ ಮುಕ್ಕಣ್ಣನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಡಿ. ಲೋ ಮಾದ, ಅವತ್ತು ಸಿಲ್ಕ್ ಶರ್ಟ್ ಹಾಕೊಂಡು ಬಂಗಾರ ಚೈನು ಸೆಂಟ್ಗಿಂತ ಹಾಕೊಂಡು ಭರ್ಜರಿಯಾಗಿ ಬಂದಿದ್ದಲ್ಲೋ, ಇವತ್ತೇನ ಪ್ಯಾದೆ ತರ ಬಂದಿದ್ಯಾ? ನಾನು ಯಾವತ್ತು ಸಿಲ್ಕ್ ಶರ್ಟ್ ಹಾಕ್ದವನೇ ಅಲ್ಲ. ನನ್ನ ಜೀವಮಾನದಲ್ಲಿ ಬಂಗಾರ ಚೈನ್ ನೋಡೇ ಇಲ್ಲ. ನಾನೇನಿದ್ರು ನಮ್ಮ ಯಜಮಾನ್ರ ತರ ನೀಟಾಗಿ ಡ್ರೆಸ್ ಹಾಕೋದು. ಯಜಮಾನ್ರೆ, ಯಾಕೆ ಹೊರಗೆ ನಿಂತಿದ್ದೀರಾ? ಒಳಗ್ ಕೂತ್ಕೊಳ್ಳಿ, ಊಟ ಮುಗಿಸ್ಕೊಂಡು ಆಮೇಲೆ ಮಗಳ್ ಕರ್ಕೊಂಡು ಹೋಗಿರ. ಹೌದು ಯಜಮಾನ್ರೆ, ವಾಸನೆ ನೋಡಿದ್ರೆ ಬಹಳ ಗಮ್ಮತ್ತಾಗಿದೆ. ಘಾಟಿ ಮುದುಕಿ ನಾಟಿ ಕೋಳಿ ಮಾಡಿರ್ಬೋದು. ಒಂದ್ ಕೈ ಕೂಡ ಬಿಡೋಣ. ನಾವೇನ್ ತಿನ್ನ ಕಲಿತಿದ್ದೀವಿ ಅನ್ಕೊಂಡೇನೆ. ಮೊದಲು ನಮ್ಮ ಹುಡುಗಿನ ಕಳ್ಸ್ಕೊಡ, ಕರ್ಕೊಂಡು ಹೋಗ್ಬೇಕು. ಮೊದಲು ನಿಮ್ ತಂದೆ ಕೊಡಮ್ಮ. ಚೆನ್ನಾಗಿದ್ದೀರಾ ಅಪ್ಪಾಜಿ? ಅವತ್ತು ನಿಮ್ಮ ಮಗಳನ್ನ ನಿಮ್ಮ ಮನೆಯಿಂದ ಓದ್ಕೊಂಡ್ ಬಂದಾಗ ಆಕೆ ಕೈಯಲ್ಲಿ ಆರತಿ ತಟ್ಟೆ ಇತ್ತು. ಈಗ್ಲೂ ಆರತಿ ತಟ್ಟೆ ಇದೆ, ಕರ್ಕೊಂಡೋಗಿ. ನೋಡಮ್ಮ, ಆ ಮುಕ್ಕಣ್ಣನಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನೇನು ಓದ್ಕೊಂಡ್ ಬಂದೆ. ನಾನೇನಾದ್ರೂ ನಿನ್ನ ಮನಸ್ಸು ನೋಯಿಸಿದ್ರೆ ದಯವಿಟ್ಟು ನಾನು ಕ್ಷಮಿಸ್ಬಿಡು. ನೀನ್ ಚೆನ್ನಾಗಿರ್ಬೇಕಮ್ಮ. ಹೋಗ್ಬಮ್ಮ. ಬಾಮ್ಮ. ಯಾಕಮ್ಮ? ಆಶೀರ್ವಾದ ಮಾಡಿ ಅಪ್ಪಾಜಿ. ಸರಿ ಸರಿ, ನಡಿಯಮ್ಮ ಹೋಗೋಣ. ಕ್ಷಮಿಸಿ ಅಪ್ಪಾಜಿ. ಯಾಕಮ್ಮ? ನಾನ್ ಬರಲ್ಲ. ಯಾಕಮ್ಮ ಬರೋಲ್ಲ? ನಿಮ್ಗೇನು ಹುಚ್ಚಿಡ್ದಿದ್ಯಾ? ನಾನ್ ಸರಿಯಾಗೇ ಇದ್ದೀನಿ ಅಪ್ಪಾಜಿ. ಸರಿನೋ ತಪ್ಪು, ಒಬ್ಬ ಗಂಡಸು ನನ್ನ ಮೈ ಮುಟ್ಟಿ ಇಲ್ಲಿಗೆ ಹೊತ್ಕೊಂಡ್ ಬಂದಿದ್ದಾನೆ. ಇಷ್ಟು ದಿವಸ ಇಲ್ಲಿದ್ದು ನಾನು ಊರಿಗೆ ಬಂದ್ರೆ ನನ್ನನ್ನು ಊರಿನ ಜನ ಎಲ್ಲ ನೋಡೋ ದೃಷ್ಟಿನೇ ಬೇರೆ ಆಗಿರುತ್ತಪ್ಪ. ಆಮೇಲೆ ನನ್ನನ್ನು ಯಾರು ಮದ್ವೆ ಆಗ್ತಾರೆ ಹೇಳಿ? ಯಾಕಾಗಲ್ಲ? ಯಾಕಮ್ಮ ಆಗಲ್ಲ? ನಾನ್ ನಿಂತ ಮದ್ವೆ ಮಾಡ್ತೀನಿ. ನೀನೇನೋ ಕಷ್ಟಪಟ್ಟು ಯಾರಿಗೋ ನನ್ನನ್ನು ಮದ್ವೆ ಮಾಡ್ಕೊಡ್ತೀಯ ಅಂತ ತಿಳ್ಕೊ. ಆದ್ರೆ ನಾಳೆ ನಾನ್ ಬಾಳೋ ಮನೆಗೆ ಹೋದಾಗ ಅಪ್ಪಿ ತಪ್ಪಿ ಒಂದು ದಿನ ಸಾರ್ಗು ಕಮ್ಮಿ ಆದ್ರೂ ಅದನ್ನೇ ನೆವ ಮಾಡ್ಕೊಂಡು ನೀನನ್ನೊಬ್ಬ ಹೊತ್ಕೊಂಡು ಹೋಗಿದ್ನಲ್ಲ, ಅಷ್ಟು ದಿವಸ ನಿನ್ನ ಇಟ್ಕೊಂಡು ಏನ್ ಮಾಡ್ದ ಅಂತ ಕೇಳ್ತಾರೆ. ಆಗ ನನ್ ಏನ್ ಉತ್ತರ ಕೊಡ್ಲಪ್ಪ? ಶ್ರೀರಾಮಚಂದ್ರ ಸೀತಾದೇವಿ ಮೇಲೆ ಅನುಮಾನ ಪಟ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸೀತೆ ಬೆಂಕಿಗೆ ಧುಮುಕಿದ್ಲು. ಆದ್ರೆ ನಾಳೆ ನನ್ ಕಟ್ಕೊಂಡವನು ಅನುಮಾನ ಪಟ್ಟಾಗ್ಲೆಲ್ಲ ನಾನ್ ಬೆಂಕಿಗೆ ಧುಮುಕಕ್ಕಾಗುತ್ತೇನಪ್ಪ? ಅಪ್ಪ, ಸೀತೆ ದೇವತೆ. ಅವಳು ಬೆಂಕಿಗೆ ಬಿದ್ರು ನೀರಿಗೆ ಬಿದ್ರು ಬದುಕ್ ಬರ್ತಾಳೆ. ಆದ್ರೆ ನಿನ್ ಮಗಳು ಒಬ್ಬ ಸಾಮಾನ್ಯ ಮನುಷ್ಯನಪ್ಪ. ಒಂದು ಸಲ ಬೆಂಕಿಗೆ ಬಿದ್ರೆ ನನ್ ಬೂದಿನೇ ನಿನಗ್ ಸಿಗೋದು. ನೋಡೋ, ನನ್ಗೆ ನಿನ್ ಕಂತೆ ಪುರಾಣ ಎಲ್ಲ ಬೇಕಾಗಿಲ್ಲ. ಯಾರೋ ನಿನ್ನ ಒಡವೆ ಆಸ್ತಿಗೆ ಆಸೆ ಪಟ್ಟು ನಿನ್ ತಲೆಯೊಳಗೆ ಇದನ್ನೆಲ್ಲ ತುರ್ಕಿದ್ದಾರೆ. ರಾಮಾಯಣವಂತೆ ರಾಮಾಯಣ. ನಡಿಯೇ.
ನಾನ್ ನನ್ನ ಜೀವನದ ಬಗ್ಗೆ ಮಾತಾಡ್ತಾ ಇದ್ರೆ ನೀವೇ ಒಡವೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಪ್ಪ. ಈ ಹಣ, ಆಸ್ತಿ ಪಾಸ್ತಿ, ಒಡವೆ ನನ್ಗೆ ಯಾವುದು ಬೇಡ, ನೀವೇ ಇಟ್ಕೊಳ್ಳಿ. ನನ್ನ ತಾಯಿ ಇದ್ದಿದ್ರೆ ಅವಳಿಗೆ ನನ್ನ ನೋವು ಅರ್ಥ ಆಗ್ತಿತ್ತು. ಯಾವಾಗ ನನ್ನ ತಾಯಿ ಸತ್ತೋದ್ಲು ಆವಾಗ್ಲೇ ನನ್ನ ಮೇಲೆ ನಿಮ್ ಪ್ರೀತಿ ಹೊರಟೋಯ್ತು. ಎಷ್ಟೇ ಆದ್ರೂ ನೀವು ತಂದೆ ಅಲ್ವಾ? ನಿಮಗ್ ಮಗಳು ಹೇಗಿದ್ರೇನು? ನಿಮ್ಗೆ ಆಸ್ತಿ ಪಾಸ್ತಿ ಒಡವೆ ದುಡ್ಡು ಅಷ್ಟಿದ್ರೆ ಸಾಕು. ನನಗೆ ಎದುರ್ತಾ ಹೇಳ್ತಿದ್ದೇನೆ. ನನ್ನ ಮನಸ್ಸಿಗೆ ಅನ್ಸಿದ್ದನ್ನ ಹೇಳ್ದೆ. ತಪ್ಪ ಅಪ್ಪ? ಅಪ್ಪ ಇನ್ನು ಸತ್ಯ ನನ್ನ ಅಪ್ಪ ಅಂತ ಕರಿಬೇಡ. ನೀನ್ ನನ್ನ ಮಗಳಲ್ಲ, ನಾನ್ ನಿನ್ಗೆ ಅಪ್ಪನಲ್ಲ. ನಮ್ಮಿಬ್ಬರು ಋಣ ಬಂದ ತೀರೋಯ್ತು. ಅವಳಂತೂ ಚಿಕ್ಕ ಹುಡುಗಿ, ಗೊತ್ತಿಲ್ದೆ ಮಾತಾಡ್ಬಿಟ್ಲು. ನೀವು ಇಲ್ವಾ? ನೋಡಮ್ಮ, ನಿಮ್ಮಪ್ಪನ ಜೊತೆ ಹೋಗು. ತಂದೆ ಕರೀತಿದ್ದಾರೆ, ಹೋಗಮ್ಮ. ಹೋಗ್ ತಾಯಿ, ನಿಮ್ ತಂದೆ ಜೊತೆಲಿ ಹೋಗು ತಾಯಿ. ಎಲ್ರೂ ಹೇಳ್ತಿರೋದು ನಿನಗೇನೆ. ಹೋಗು ನಿಮ್ಮಪ್ಪನ ಜೊತೆಗೆ. ಲೇ, ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ? ನಿಮ್ ಯೋಗ್ಯತೆ ಏನು ಅಂತ ನನಗ್ ಗೊತ್ತ. ನೋಡ್ದ ನಿಮ್ಮಪ್ಪ ಎಂತ ಮಾತಾಡ್ಬಿಟ್ಟು ಹೋದ. ನೀನ್ ಮಾಡಿದ ತಪ್ಪಿಗೆ ನಮಗ್ ಕೆಟ್ಟ ಹೆಸರು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟೋಗು. ನಾನು ಹೋಗಲ್ಲ. ಹೋಗಲ್ಲ? ನಾನು ಹೋಗಲ್ಲ. ಹೋಗಲ್ಲ. ನಾನು ಹೋಗಲ್ಲ. ನಾನು ಹೋಗಲ್ಲ. ಈ ದೇಶದಲ್ಲಿ ಯಾವತ್ತೂ ಒಂದು ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಗಂಜಿ ಕಾಯಿಸ್ಕೊಂಡು ಕುಡಿಯೋಗ ಹಾಕ್ತಾಳೋ ಆವತ್ತೇ ನಮ್ಮ ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಗಾಂಧೀಜಿ ಹೇಳಿದ್ರು. ಆದ್ರೆ ಈ ಅಬಲೆಗೆ ಇನ್ನೊಂದು ಹೊತ್ತಿಗೂ ಕೂಳಿಗಿಲ್ದಾಗ ಮಾಡ್ಬಿಟ್ರಲ್ಲೋ. ಹೌದೋ? ನಮ್ಮ ದೇಶದ ಬಗ್ಗೆ, ನಮ್ಮ ಗಾಂಧೀಜಿ ಬಗ್ಗೆ ಯಾರು ಮಾತಾಡ್ಬೇಕು ಯಾರು ಮಾತಾಡಬಾರ್ದು ಅನ್ನೋ ವ್ಯವಸ್ಥೆನೇ ಸರಿ ಇಲ್ವಲ್ಲೋ. ಒಂದೊತ್ತಿನ ಕೂಳಿಗೋಸ್ಕರ ನಮ್ಮ ದೇಶನೇ ಯಾಕೆ ಹೇಳಿದ್ರು? ಈಕೇನು ನಮ್ಮ ಭಾರತ ದೇಶದ ಪ್ರಜೆ. ಹಸುವಿನ ಬೇಗೆಗೆ ಸುಟ್ಟು ಭಸ್ಮ ಆಗ್ಬಾರ್ದು ಅಂತ ಇದುವರೆಗೂ ನಾ ತಾಳ್ಮೆಯಿಂದ ಇದ್ದೀನಿ. ಹತ್ತೂರ್ ಜನರಿಗೆ ದಾರಿ ತೋರ್ಸೋನು ನಮ್ಮ ಮಾರ್ತಾಂಡ. ನಿನ್ನೆ ಕೈ ಬಿಟ್ಬಿಡ್ತಾನೇನಮ್ಮ. ಬಾಮ್ಮ, ಬಾ ಒಳಗ್ ಬಾಮ್ಮ, ಬಾ ಧೈರ್ಯವಾಗಿ ಬಾ, ನಾನಿದ್ದೀನಿ. ಅಜ್ಜಿ ನಿಂತ್ಕೋ. ಯಾಕೋ? ಇವಳ್ಯಾಕೆ ಮನೆ ಒಳಗೆ ಕರ್ಕೊಂಬಂದೆ? ಪಾಪ, ಎಲ್ಲಿ ಹೋಗ್ತಾಳ ಹುಡುಗಿ? ಎಲ್ಲಾದ್ರೂ ಹಾಳಾಗೋಗ್ಲಿ. ಅಜ್ಜಿ, ನನ್ನ ಹತ್ರನೇ ಆಕ್ಟಿಂಗ? ಹೌದು, ಏನಂದೆ? ನಾನ್ ನಿನ್ನ ಓದ್ಕೊಂಡ್ ಬಂದಿದ್ದಕ್ಕೆ ನನ್ ಬಾಳೆ ಹಾಳಾಗೋಯ್ತು, ಈ ಊರಿನ ಜನ ಎಲ್ಲ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ ಅಂತ ನಿಮ್ಮಪ್ಪನ ಹತ್ರ ಹೇಳ್ದಲ್ಲ. ನಾನ್ ನಿನ್ನ ಯಾವತ್ತಾದ್ರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ದೇನೆ ಅಥವಾ ಮುಟ್ಟಿದ್ದೇನೆ? ಹೇಳೆ ಹೇಳೆ ಹೇಳಜ್ಜಿ. ನನಗೇನೋ ಗೊತ್ತು ಯಾವ ಗಳಿಗೆಯಲ್ಲಿ ಏನ್ ನಡೀತು ಅಂತ. ನೀನು ನನ್ ಕಾಲು ಎಳಿಬೇಡ. ಅಜ್ಜಿ, ಎಲ್ಲ ಆಗೋಯ್ತು. ಹೇಳಕ್ ನಾಚಿಕೆ ಆಗತ್ತೆ. ಎಲ್ಲ ಆಗೋಯ್ತಾ? ಇಂಥವೆಲ್ಲ ಮಾತಾಡ್ಬೇಡ. ಯಾಕೆ ಇಂಥದ್ದೆಲ್ಲ ಮಾತಾಡ್ಬೇಡ? ಇಂಥದ್ದೆಲ್ಲ ಮಾತಾಡ್ತಿರೋದು ನಾನಾ ನೀವಾ? ಅಜ್ಜಿ, ಅವತ್ ನನ್ನ ಹೊತ್ಕೊಂಡ್ ಬಂದಾಗ ನೀವು ಜೊತೆಲಿದ್ರಿ ತಾನೆ? ನೀವೇ ನನಗ್ ತಿನ್ನಿಸ್ಬೋದಾಗಿತ್ತಲ್ಲ. ಇವ್ರೇ ಯಾಕೆ ಇವ್ರ ಕೈಯಾರೆ ತಿನ್ನಿಸ್ಬೇಕಾಗಿತ್ತು? ಏನೋ ಪಾಪ ಚಿಕ್ಕ ಹುಡುಗಿ ಮೂರ್ಛೆಯಾಗಿ ಬಿದ್ದೋಗಿದ್ದಾಳಲ್ಲ, ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ತೆಗೆದು ಬಾಯಿಗೆ ತೋರ್ಕದೆ. ಅದಿರ್ಲಿ ಅಜ್ಜಿ, ಅಯ್ಯೋ ಪಾಪ ಅಂತ ನಾನ್ ಮೀನ್ ಮಾಡಿಟ್ರೆ ನಮಗೊಂಚೂರು ಬಿಡ್ದೆ ಎಲ್ಲ ತಿನ್ಬಿಟ್ಟು ಆಹಾ ಎಷ್ಟು ರುಚಿಯಾಗಿದೆ. ಇಂಥ ರುಚಿಯಾದ ಊಟ ನನ್ ಜೀವನದಲ್ಲೇ ತಿಂದಿಲ್ಲ. ಇಂಥದ್ನೆಲ್ಲ ತಿಂತಾ ಇದ್ರೆ ನನಗೆ ಮೈ ಜುಮ್ ಅಂದ್ಬಿಟ್ಟು ಎಲ್ಲರನ್ನು ಢಮಾರ್ ಅಂತ ಹೊಡೆದ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಹೇಳ್ಬೇಕಾಗಿತ್ತು? ಇದು ಅತಿ ಆಯ್ತು. ಅಷ್ಟೇ ಅಲ್ಲ ಅಜ್ಜಿ, ನನ್ ಮದ್ವೆ ಆಗೋನು ಕೊಟ್ಟಿಟ್ಟಿರ್ಬೇಕು ಅಂತ ನನ್ ಮುಖನೇ ನೋಡ್ಕೊಂಡ್ ಹೇಳಿದ್ರಲ್ಲ, ಯಾಕೆ ಹೇಳ್ಬೇಕಾಗಿತ್ತು? ಅದಕ್ಕಿಂತ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು ಅಂದ್ರೆ ಬಿಟ್ಬಿಡ್ತೀನಾ ಅಜ್ಜಿ? ಇವತ್ತು ಈಗ ಎಲ್ರ ಮುಂದೆ ಏನೋ ನನ್ನ ಮದ್ವೆ ಮಾಡ್ಕೊಂಡಿರೋ ಗಂಡನ್ ತರ ನನ್ ಕೈ ಹಿಡ್ಕೊಂಡು ದರ್ದರ್ದ ಅಂತ ಹೇಳ್ಕೊಂಡು ಹೋದ್ರಲ್ಲ, ಯಾಕೆ ಹೇಳ್ಕೊಂಡು ಹೋಗ್ಬೇಕಾಗಿತ್ತು? ಮಾಡೋದೆಲ್ಲ ಮಾಡ್ಬಿಟ್ಟು ಒಂದ್ ಹುಡುಗಿ ಮನಸ್ಸಿನಲ್ಲಿ ಆಸೆ ಬೆಳೆಸ್ಬಿಟ್ಟು ನಿನ್ನ ನೋಡಿದ್ನಾ, ನಿನ್ನ ಮುಟ್ಟದ್ನಾ ಅಂತ ಕೇಳ್ತಿದ್ದೀರಲ್ಲ, ಇದಕ್ ನೋಡ್ಲೇಬೇಕಾ, ಮುಟ್ಲೇಬೇಕಾ? ನೀವ್ ಹೇಳಿದ್ ಒಂದೊಂದ್ ಮಾತು ನನ್ನ ಹೃದಯದಲ್ಲಿ ನಾಟ್ಕೊಂಡ್ಬಿಡ್ತು. ಇಷ್ಟೆಲ್ಲ ನೋವು ಅನುಭವಿಸಿರೋ ಒಂದ್ ಹುಡುಗಿ ಮನಸ್ಸು ಸುಮ್ನೆ ಇರುತ್ತಾ? ಏನೇನೇನೇ
ಏನೂ ಆಗಲ್ವಾ? ಇದನ್ನೆಲ್ಲ ನಾನ್ ಯಾರ ಹತ್ರ ಹೇಳ್ಕೊಳ್ಳಿ, ಎಲ್ಗ್ ಹೋಗ್ಲಿ? ಅಯ್ಯಯ್ಯೋ ಅಯ್ಯಯ್ಯೋ ಹೊಡೆದಾಗ್ಬಿಡ್ತೀನಿ ನೋಡು. ಏನಾಗೋಯ್ತದ ಕೂಗಾಡ್ತಿದ್ಯೆ? ಅಜ್ಜಿ ನೋಡಿದ್ರಾ ಇವ್ರ ಮನಸ್ಸಿನಲ್ಲಿ ನನ್ನ ಕಟ್ಕೋಬೇಕು ಅಂತ ಆಸೆ ಇಲ್ದೆ ಹೋಗಿದ್ರೆ ಕಟ್ಕೊಂಡಿರೋ ಹೆಂಡತಿನ ಕರಿಯೋ ಹಾಗೆ ಹೋಗೆ ಬಾರೆ ಅಂತ ಯಾಕೆ ಕರೀತಿದ್ರು? ಎಲ್ಲ ಹೆಣ್ಮಕ್ಳನ್ನು ಬಾ ತಾಯಿ ಹೋಗ್ ತಾಯಿ ಅಂತ ಕರಿಯೋ ಇವ್ರು ನನ್ ಮಾತ್ರ ಯಾಕೆ ಬಾರೆ ಹೋಗಿ ಅಂತ ಕರಿಬೇಕು? ನಾನ್ ನಿನ್ನ ಕಟ್ಕೋತೀನ? ನನ್ನನ್ನ ಕಟ್ಕೊಳ್ಳಕ್ಕೆ ಒಂದು ಲೆವೆಲ್ ಬೇಕಣ್ಣೆ, ಒಂದು ಲೆವೆಲ್. ನೀ ನನ್ ರಟ್ಟ ಎಷ್ಟಿಲ್ಲ, ನಿನ್ನ ನಾನು ಕಟ್ಕೋತೀನ? ನಿಮ್ಮನ್ನೇ ಕಟ್ಕೋಬೇಕು ಅಂತ ಋಣ ಇದ್ರೆ ಯಾರ ಕೈಲೂ ತಪ್ಸಕ್ ಆಗಲ್ಲ ಅಲ್ವಾ ಜಿ? ಇನ್ನೊಂದು ಮಾತು ನೀನು ಹೆಚ್ಚಿಗೆ ಆಡಿದ್ರೆ ನಿನ್ನ ಎತ್ಕೊಂಡು ಹೋಗಿ. ಎತ್ಕೊಂಡು ಹೋಗೋದು ಗಿತ್ಕೊಂಡು ಹೋಗೋದು ಎಲ್ಲ ಮದ್ವೆ ಆದ್ಮೇಲೆ ಇಟ್ಕೊಳ್ಳಿ. ಬಾಂಡ್ಲಿ ತಾನೆ ಅಜ್ಜಿ, ಇವ್ರ ಲೀಲೆಗಳನ್ನ ಸಿನಿಮಾ ನೋಡೋ ತರ ನೋಡ್ತಾ ನಿಂತಿರೋದು ವೇಸ್ಟ್. ಆದಷ್ಟು ಬೇಗ ಮದುವೆ ಮುಗಿಸ್ಬಿಡ್ಬೇಕು. ಮದ್ವೆಗೆ ಯಾಕೆ ಇಷ್ಟೊಂದು ಅವಸರ? ಯಾಕ್ ತಾಯಿ? ಇನ್ನೊಂದೆರಡು ದಿವಸ ಹೋಗ್ಲಿ. ಅಜ್ಜಿ, ಇವ್ರ ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಾ ಇದೆ. ಇವ್ರ ಕೈಲಿ 2 ದಿವಸನೂ ತಡಿಯಕ್ ಆಗಲ್ವಂತೆ. ನಾಳೆ ಮದ್ವೆ.